ಮಾತು ಕೇಳ್ಕೊಂಡು ಅಡುಗೆ ಮಾಡಬೇಕು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫ್ರೈಡೆ, ನಾವಿಬ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ. ಇವಾಗ ಲಂಚ್ ಬ್ರೇಕ್ ಆಗಿದೆ. ಈಗ ಏನ್ ಲಂಚ್ ಮಾಡ್ಬೇಕು, ಪ್ರಿಪೇರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಕ್ಯಾಬೇಜ್ ಇತ್ತು ಮನೆಯಲ್ಲಿ, ಕ್ಯಾಬೇಜ್ ಅಲ್ಲಿ ಏನಾದ್ರು ಮಾಡೋಣ ಅಂತ ಈಗ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಭಿ ಸ್ಕೂಲಿಗೆ ಹೋಗಿದ್ದಾನೆ, ರಾಜು ವರ್ಕ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಾ? ಕ್ಯಾಬೇಜ್ ಪಲಾವ ನಿಜ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮಿಬ್ರದ್ದು ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಪ್ರಿಪೇರ್ ಮಾಡಿದ್ದೆ. ಮಧ್ಯಾಹ್ನ ಲಂಚ್ಗೆ ರಾಜೀವ್ ನಾನು ಪ್ರಿಪೇರ್ ಮಾಡ್ತೀನಿ ಕ್ಯಾಬೇಜ್ ಪಲಾವ್ ಅಂತ ಹೇಳಿದ್ರು. ನಮ್ಮಿಬ್ರದ್ದು ಈ ಥರ ವರ್ಕ್ ಫ್ರಮ್ ಹೋಮ್ ಇದ್ದಾಗ, ಮೀಟಿಂಗ್ಸ್ ಜಾಸ್ತಿ ಇದ್ದಾಗ ಇಬ್ಬರು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡಿಕೊಂಡು ಅಡುಗೆ ಮಾಡ್ತೀವಿ. ಈ ಥರ ಸೆಟಪ್ ಮಾಡಿಕೊಂಡು ಮಾಡೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ವರ್ಕ್ ಲೈಫ್ನ ಅಂತ ಅನ್ಕೊತೀನಿ. ಒಂದೊಂದ್ಸಲ ಅವ್ರು ಮಾಡ್ತಾರೆ ಫ್ರೀ ಇದ್ದಾಗ, ನಾನು ಫ್ರೀ ಇದ್ದಾಗ ನಾನು ಮಾಡ್ತೀನಿ. ಈ ಥರ ನಡೀತಾ ಇರುತ್ತೆ ನಮ್ಮದು ಡೇ ರುಟೀನು. ಕ್ಯಾಬೇಜ್ ಪಲಾವ್ ನಾನು ನಾರ್ಮಲ್ ಪಲಾವ್ ಥರನೇ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಇಲ್ಲಿ ಫ್ರೋಝನ್ ಪೀಸ್ ಆಲ್ ದ ಟೈಮ್ಸ್ ಅವೈಲೇಬಲ್ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ ಎಲ್ಲ ತಿಂಡಿಗಳಿಗೆ ಈ ಫ್ರೋಝನ್ ಪೀಸ್ನ ಯೂಸ್ ಮಾಡ್ತೀವಿ. Where the moonlight softly falls, I hear the echoes of your voice in the whispers of the walls. Your memory lingers on like a song that won't fade, but the acoustic pain it brings leaves me feeling so unmade. ಐಡಿಯಾ ನಿಂದು ವರ್ಕೌಟ್ ಮಾಡ್ತಿರೋದು ನಾನು ಚೆನ್ನಾಗಿ ಬರಲಿಲ್ಲ ಅಂತ ನಂಗೆ ಗೊತ್ತು. ಎಕ್ಸ್ಪೆರಿಮೆಂಟ್ ಕ್ಯಾಬೇಜ್ ಅಲ್ಲಿ ಪಲಾವ್. I still see your face in the glow. ಇನ್ನ 1 hour ಅಲ್ಲಿ ಅಂದ್ರೆ 2:30ಗೆ ಅಭಿದು ಹೋಮ್ ಟೈಮ್. ಅಭಿನ ಪಿಕ್ ಮಾಡಕ್ಕೆ ರಾಜು ಎವ್ರಿ ಡೇ ಸ್ಕೂಲಿಗೆ ಹೋಗ್ತಾರೆ. What is that? Abhi, what is that? Viking boat. Viking boat. Abhi. ವಿನ ಬಿಟ್ಕೊಂಡ್ ಬಂದಿದ್ಯಲ್ಲೋ, ಮತ್ತೆ ಬಿಟ್ಟಿದೀಯಾ ಪೊಂಗಲ್? ಆರೆಂಜ್ ಅಷ್ಟೇ ಖಾಲಿ ಮಾಡಿದೀಯಾ? ಓಕೆ, ಹ್ಯಾಂಡ್ ವಾಶ್ ಮಾಡ್ಕೊಂಬ. ನೋಡು, ನೀವು ನೀರು ಕುಡಿಬೇಕು. ವಿಂಟರಿಗೆ ನೋಡು ಎಷ್ಟು ಲಿಪ್ಸ್ ಎಲ್ಲ ಡ್ರೈ ಆಗಿದೆ. ಚೆನ್ನಾಗಿ ನೀರು ಕುಡಿಬೇಕು. ಫೇಸ್ ವಾಶ್ ಮಾಡ್ಕೊಂಬ, ಆಮೇಲೆ ಲಿಪ್ ಬಾಮ್ ಅಷ್ಟೇನೆ. ಏನು ಮಾಡೆಲ್ ಅದು? Viking boat. ಎಷ್ಟು ಜನ ಮಾಡಿದ್ದು ಪ್ರಾಜೆಕ್ಟ್? ನಾನು ಜಾರ್ಜ್ ನಾನು ಅವತ್ತನೇ ಹೇಳಿದ್ದೆ. ಇಲ್ಲಿ ನಾನು ಡ್ರ್ಯಾಗನ್ ಹೆಡ್ ಇಟ್ಟಿಲ್ಲ. ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ? ಹಿಂಗೆ ಡ್ರ್ಯಾಗನ್ ಹೆಡ್ಡು. ಓಕೆ, ಇದು ಇವಾಗ ಬೇಡ ಬಾ. No, but I want to tell you something. I might fall for it. ಸ್ಕೂಲಿಂದನೇ ಬಂದು ಬ್ಯಾಗ್ ಎಲ್ಲ ಹಾಕೊಂಡು ನಮ್ಮ ಮನೆಗೆ ಡೈರೆಕ್ಟ್ ಆಗಿ ಬಂದಿದ್ದಾರಾ? ಸರಿ ಬಾ ಬೇಗ. ಅಭಿ ಸ್ವಲ್ಪ ಊಟ ಮಾಡು. ಓಕೆ, ಕ್ಯಾಬೇಜ್ ಪಲಾವ್. ಟೇಸ್ಟಿ. ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಏನೇನ್ ತಂದ್ವಿ ಅಂತ ನಾನು ಅಭಿ ನೋಡ್ತಾ ಇದ್ವಿ. ಸೊ ಅಭಿಗೆ ಇದು ನೈಟ್ ಡ್ರೆಸ್ ತಗೊಂಡ್ವಿ. ಅಭಿ ಬಾ ಇಲ್ಲಿ. ಎಸ್, ಇದು ಅವನೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು, ಅವನು ಡ್ಯಾಡಿ. ಚೆಕ್ ಮಾಡ, ಹಾಕೊಂಡ್ ನೋಡ್ತೀಯಾ? ಇದ್ರೊಳಗೆ ಹಾಕೊಂಬ. ಇದು ಹುಡಿ ತಗೊಂಡ್ರೆ ಅವ್ನು ಹುಡಿ ತಗೊಂಡು ಪಿಕಪ್ ಫ್ಯಾನ್ ಪಿಕಾಚು ಏನಿದೆ? ಅದೆಲ್ಲ Pokemon. ಪೋಕಿಮಾನ್ ಕ್ಯಾರೆಕ್ಟರ್ ಪಿಕಾಚು ಫ್ಯಾನ್. I also have Pokemon cards. ಏನ್ ಮಾಡಿದ್ದಾರೆ, ಇಬ್ರು ಸೇರ್ಕೊಂಡು ದೊಡ್ಡ ಸೈಜ್ ತಗೊಂಡ್ಬಿಟ್ಟಿದ್ದಾರೆ. ಅವ್ನು ಫುಲ್ ಓವರ್ಫ್ಲೋ ಆಗುತ್ತಿದ್ದು ಆ ಥರದ ಒಂದು ಹುಡಿ ತಗೊಂಡಿದ್ದಾರೆ. ಇದೆಲ್ಲ ಪೋಕಿಮಾನ್ ಕ್ಯಾರೆಕ್ಟರ್ಸ್ ಅಂತ ತಗೊಂಡಿದ್ದಾರೆ. Yes. ಈ ಥರ ನೈಟ್ ತಗೊಂಡಿದ್ದಾನೆ. ಫ್ರೀ ಇದೆಯಾ? ಫ್ರೀ ಸೈಜ್. Yeah, full. ಆಮೇಲೆ ಫುಲ್ ಸಾಫ್ಟ್ ಇದೆ. ಓಕೆ. ವಿಂಟರಲ್ಲಿ ಮನೆ ಹಾಕೊಳ್ಳೋದಕ್ಕೆ ಈ ಡೈಲಿ ವೇರ್ಸ್ ಎಲ್ಲ, ಈ ಪ್ಯಾಂಟ್ಸ್, ಹೂಡೀಸ್ ಇವೆಲ್ಲ ಅಲ್ಲಿ ಪೆನಿಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ.
ನಾನು ಅಲ್ಲೇ ಆಫೀಸ್ ವೇರ್ಗೆ ಅಂತ ಟ್ರೌಸರ್ ಮತ್ತು ಶರ್ಟ್ಸ್ ಎಲ್ಲ ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು, ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು. ಅದಕ್ಕೆ ಟ್ರೌಸರ್ಸ್ ಮತ್ತು ಸ್ವೆಟ್ ಶರ್ಟ್ಸ್, ಸ್ವೆಟರ್ಸ್ ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದು ತೊಗೊಂಡೆ, ಒಂದು ಸ್ವೆಟರ್ ಇದು ಆಫೀಸಿಗೆ ಹಾಕೊಂಡು ಹೋಗೋ ವಿಂಟರ್ ಅಲ್ಲ. ಸೊ ಹೊರಗಡೆ ಥರ್ಮಲ್ಸ್ ಹಾಕೊಂಡು ಇದನ್ನು ಹಾಕೊಂಡ್ರೆ ಸ್ವಲ್ಪ ವಾಮ್ ಫೀಲ್ ಕೊಡುತ್ತೆ. ಇದನ್ನು ಅಷ್ಟೇ. ನನ್ನ ಶರ್ಟ್ ಕಾನ್ಸು ತೊಗೊಂಡೆ, ಬಟ್ ವೇರ್ ಮಾಡಿ ನೋಡಬೇಕು, ನಾವು ತೊಗೊಳ್ತೀನಿ. ಇದು ಥರ್ಮಲ್ಸ್, ಒಳಗಡೆ ಹಾಕೊಳ್ಳೋಕೆ ಥರ್ಮಲ್ಸ್. ಈ ಥರ ಎಲಾಸ್ಟಿಕ್ ಇರುತ್ತೆ, ಒಳಗಡೆ ಬ್ಲ್ಯಾಕ್ ಕಲರ್ ಇರುತ್ತೆ, ವಾಮ್ ಫೀಲ್ ಬರುತ್ತೆ. ಇದನ್ನು ಹಾಕೊಂಡ್ಬಿಟ್ಟು ಟ್ರೌಸರ್ಸ್ ಹಾಕೊಳ್ಳೋದು ಲೇಯರಿಂಗಿಗೆ ಹೆಲ್ಪ್ ಆಗುತ್ತೆ. ಈ ವಿಂಟರ್ ಆಗಿರೋದ್ರಿಂದ ನಾನು ಆಫೀಸ್ಗೆ ಹೋಗೋಕ್ಕೆ ಮಿನಿಮಮ್ 3 ಲೇಯರ್ಸ್ ಆದರೂ ಹಾಕ್ತೀನಿ. ಫಸ್ಟು ಥರ್ಮಲ್ಸ್ ಹಾಕಿ, ಆಮೇಲೆ ಟ್ರೌಸರ್ಸ್ ಹಾಕಿ, ಮೇಲ್ಗಡೆನೂ ಅಷ್ಟೇ ಥರ್ಮಲ್ಸ್ ಹಾಕ್ಬಿಟ್ಟು ಮತ್ತೆ ಒಂದು ಟಾಪ್ ಹಾಕಿ ಅದ್ರ ಮೇಲೆ ಸ್ವೆಟರ್ ಹಾಕೋತೀನಿ. ಅದ್ಮೇಲೆ ಜಾಕೆಟ್. ಅದೇ ಇಷ್ಟು ಹಾಕೊಂಡೋದ್ರೆ ಮತ್ತೆ ಈ ತಲೆ ಹಾಕೋಬೋದು. ಆಮೇಲೆ ಒಂದು ಸೆಟ್ ಆಫ್ ಸಾಕ್ಸ್ ಇಷ್ಟೇ ಹಾಕ್ತೀನಿ. ಚೆಕ್ ಮಾಡ್ತೀನಿ. ಸಾರಿ, ನಿಮ್ಗೆ ಇವಾಗ ಟ್ಯಾಗ್ ಪ್ರೈಸ್ ಟ್ಯಾಗ್ ಇದೆಲ್ಲ ಇವಾಗಲ್ಲ, ನಿಮಗೆ ಮುಂದಿನ ವರ್ಷಕ್ಕಾಗುತ್ತೆ ಅನ್ಸುತ್ತೆ. ಅಷ್ಟೇ ಓವರ್ ಸೈಜ್ ಆಗಿದೆ ನಾನು. ಓಕೆ, ಬಿಡು. ಸರಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ. ಸೊ ಎಲ್ಲರೂ ಕೂಡ ನಾನ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಅಂತ ವಾಚ್ ಮಾಡುವಂಥವ್ರು. ಸಬ್ಸ್ಕ್ರೈಬ್ ಮಾಡ್ದೇನೆ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ. ಸೊ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಚಾನಲ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.